ಶ್ರೀ ಗುರುದೇವ್. ನಾನು ಅವಾಗವಾಗ ಗಮನಿಸ್ತಾ ಇರ್ತೀನಿ, ಎಷ್ಟೋ ಜನ ನಾವುಗಳು ಹಿರಿಯರಾದವರು ಮಕ್ಕಳು ನಮಗೆ ನಮಸ್ಕಾರ ಮಾಡಿದಾಗ ದೀರ್ಘಾಯುಷ್ಮಾನ್ ಭವ, ಸುಖಿ ಭವ ಅಂತ ಹೇಳ್ತೀವಿ ನಾವು. ಆದರೆ ದೀರ್ಘಾಯುಷ್ಮಾನ್ ಅನ್ನೋ ಶಬ್ದಕ್ಕೆ, ಸುಖಿ ಭವ ಅನ್ನೋ ಶಬ್ದಕ್ಕೆ ನಾವು ಏನು ಅರ್ಥ ಕೊಡ್ತೀವಿ, ಏನು ತಿಳ್ಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ ಅಷ್ಟೇ. ಕೆಲವೊಮ್ಮೆ ಗೊತ್ತಿರದೆ ಅಥವಾ ಗೊತ್ತಿದ್ದು ಅಥವಾ ಪೂರ್ಣ ಗೊತ್ತಿರದೇ ಇರತಕ್ಕಂಥ ಕೆಲವು ಶಬ್ದಗಳನ್ನು ಬಳಸ್ತೀವಿ, ಅದು ನಮಗೆ ಗೊತ್ತಿರೋದಿಲ್ಲ. ಉದಾಹರಣೆಗೆ ನನ್ನ ಮನಸ್ಸಿಗೆ ಹಂಗೆ ಅನಿಸ್ತದ, ನನ್ನ ಮನಸ್ಸು ಭಾಳ ದುಃಖ ಆಗೈತಿ ಅಂತೀವಿ. ಬಟ್ ಮನಸ್ಸು ಅನ್ನೋದೇನು, ಮನಸ್ಸು ಎಲ್ಲಿದೆ ನಿಮಗೇನು ಗೊತ್ತದ? ಹಾಗೇನೆ ದೀರ್ಘಾಯು ಅನ್ನೋ ಶಬ್ದಕ್ಕೆ ಏನು ಅರ್ಥ ಕೊಡ್ತೀರಿ ನೀವು? ದೀರ್ಘಾಯು ಅಂದಾಗ ನನಗೆ ನೆನಪಿಗೆ ಬರೋದು ನನ್ನ ಗುರುಗಳು. ನಾನು ಹಿಮಾಲಯದ ಬೆಟ್ಟದೊಳಗ ತಪ್ಪಲದೊಳಗ ಸುಮಾರು 16 ವರ್ಷಗಳ ಕಾಲ ಅಡ್ಡಾಡಿದ್ದೀನಿ. ಅಲ್ಲಿ ಅನೇಕ ಯೌಗಿಕ ತಂತ್ರಗಳನ್ನು, ಕೆಲವು ರಹಸ್ಯಾತ್ಮಕ ಕ್ರಿಯೆಗಳನ್ನು ಅನೇಕ ಗುರುಗಳಿಂದ ಅಭ್ಯಾಸ ಮಾಡಿದ್ದೀನಿ. ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೋಬಾರ್ದು ಅನ್ನೋ ಒಂದು ದ್ವಂದ್ವದೊಳಗಿದ್ದೀನಿ. ಅತ್ಯಂತ ರಹಸ್ಯ ಮತ್ತು ಗುಹ್ಯ ವಿದ್ಯೆಗಳನ್ನು ನಾನು ಕಲಿತದ್ದು ಅದ. ನಾನು ಅನೇಕ ಅತ್ಯಂತ ಹೆಚ್ಚು ವಯಸ್ಸು ಬದುಕುತ್ತಿರುವ ಸಾಧು ಸಂತರನ್ನ, ಯೋಗಿಗಳನ್ನು ನಾನು ಕಂಡಿದ್ದೀನಿ ಇದೇ ಕಣ್ಣುಗಳಿಂದ. ನನಗೂ ಕೂಡ ನಿಮ್ಮಂತೆ ಕನ್ಫ್ಯೂಷನ್ ಇತ್ತು. ಸಾವಿರಾರು ವರ್ಷಗಳ ಕಾಲ ಬದುಕತಕ್ಕಂಥ ಯೋಗಿಗಳು ಇದ್ದಾರ, ಅದು ಭ್ರಮೇನ, ಕಲ್ಪನೆಯ, ಊಹೆಗಳ ಅಂತ ತಿಳ್ಕೊಂಡು ನಾನು ಸಾಕ್ಷಾತ್ ಅಂಥ ಕೆಲವು ಯೋಗಿಗಳನ್ನು ಕಂಡಾಗ ಅವಾಗ ನನ್ನ ಇಲ್ಲಿರ್ತಕ್ಕಂಥ ಶಂಕೆಗಳು ಮತ್ತು ಸಂಶಯಗಳು ದೂರ ಆದವು. ಅವಾಗ ಅವರು ಎಷ್ಟು ಕಾಲ ಬದುಕಲಿಕ್ಕೆ ಅವ್ರ ಶಕ್ಯದ ಅಂತ ನೀವು ಊಹಾ ಮಾಡ್ಕೊಂಡಿದ್ರೆ, ಸಾವಿರಾರು ವರ್ಷಗಳ ಕಾಲ. ಇನ್ನು ನಾವು ಇತ್ತೀಚೆಗೆ ಕಾಶಿಯ ಒಬ್ಬ ಯೋಗಿ, ಇತ್ತೀಚೆಗೆ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ತು. 126 ವಯಸ್ಸಿನ ಶಿವಾನಂದ ಯೋಗಿಗಳು ಅಂತ ತಿಳ್ಕೊಂಡು. ಈ ಕೆಲವೊಮ್ಮೆ ಜಪಾನ್ದೊಳಗೆ 126, 125 ಈ ಥರದ ವಯಸ್ಸಿನವ್ರು ಇದ್ದಾರ ಅಂತಂದರೆ ಅದೇ ನಮಗೆ ಸ್ವಲ್ಪ ಗಾಬರಿ ಆಗುತ್ತೆ. ಇಷ್ಟು ವರ್ಷ ಬದುಕಬಹುದಾ ಅಂತ ತಿಳ್ಕೊಂಡು. ಆದರೆ 100 ವರ್ಷ ಅಲ್ಲ, ಸಾವಿರಾರು ವರ್ಷ ಬದುಕಿದವ್ರು ಇದ್ದಾರ ಅಂತಂದರೆ ಯಾರು ಒಪ್ತಾರೆ ಹೇಳಿ? ಆದರೆ ನೀವು ಒಪ್ತಿರೋ ಇಲ್ಲೋ ಅದು ನನಗೆ ಬೇಕಾಗಿಲ್ಲ. ಒಪ್ಪಿದ್ರೆ ಒಪ್ಪಿ, ಬಿಟ್ಟರೆ ಬಿಡಿ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನನಗೆ ಗೊತ್ತಿಲ್ಲ ಅದು. ಆದರೆ ನನಗೆ ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು 50 ವರ್ಷಗಳ ಸುಮಾರು 45-50 ವರ್ಷಗಳ ಕಾಲ ಯಾರ ಮುಂದೂ ಕೂಡ ಹೇಳದಂಥ ಕೆಲವು ವಿಷಯಗಳನ್ನು ಮನಸ್ಸಿಲ್ಲದ ಮನಸ್ಸಿಂದನೂ ಕೂಡ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೀರ್ಘಾಯು ಹೇಗಾಗ್ತಾರೆ? ಸಾವಿರಾರು ವರ್ಷಗಳ ಕಾಲ ಹೇಗೆ ಬದುಕ್ತಾರೆ? ಅಗಸ್ತ್ಯರು, ವಿಶ್ವಾಮಿತ್ರರು, ರಾವಣ ಮತ್ತು ಹೀಗೆ ಭೀಷ್ಮರು, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಬಹಳ ವರ್ಷ ಬದುಕಿದ್ದಾರೆ, ಇನ್ನೂ ಬದುಕಿದ್ದಾರೆ, ಚಿರಂಜೀವಿ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನು ಅಂದಾಗ, ನನ್ನ ಗುರುಗಳೇ ಸುಮಾರು 900, ನಾನು ಕಂಡದ್ದು 987 ವಯಸ್ಸಿನವರಿದ್ದಾರೆ. ಈಗ ಇನ್ನೂ ಇದ್ದಾರೆ. ಹಿಮಾಲಯದ ಒಂದು ಹೇಳೋದಿಲ್ಲ, ಹೆಸರು ಹೇಳೋದಿಲ್ಲ, ಯಾವ ಆಶ್ರಮ ಎಲ್ಲಿದೆ ಅಂತ ತಿಳ್ಕೊಂಡು. ಸೊ ಹೆಸರು ಕೂಡ ಹೇಳೋದಿಲ್ಲ. ಸೊ ಈ 987 ವಯಸ್ಸಿನವರು ಹೇಗೆ ಆಗ್ಬೋದು? ಅವ್ರಿಗೆ ಹೇಗೆ ಬರ್ತಾರೆ, ಎಲ್ಲಿರ್ತಾರೆ, ಏನು, ಅವು ಎಲ್ಲವನ್ನ ಸ್ಟಡಿ ಮಾಡಿ ನಾನು ನನ್ನ ಸನ್ಯಾಸಿಯ ಮೂಲ ಅರಸುತ್ತ ಅನ್ನೋ ಪುಸ್ತಕದೊಳಗೆ ವಿಶದವಾಗಿ ನಾನು ಬರೆದಿದ್ದೀನಿ. ನಾನು ಹೇಳಬೇಕಾವುದು ಇಷ್ಟೇ, ಇದು ಎಲ್ಲರೂ ಮಾಡಬೇಕಾದಂಥ ದೀರ್ಘಾಯು ಅಂತ ನಾವು ಬರೀ ಬಾಯಿ ಮಾತಲ್ಲ ಹೇಳೋದು. ಎಲ್ಲರೂ ದೀರ್ಘಾಯುಗಳಾಗಿ ಇರಬಹುದು ನಾವು ಆ್ಯಕ್ಚುಲಿ. ಅದಕ್ಕೆ ಕಾರಣ ನಮ್ಮ ಮಾನಸಿಕ ಸ್ಥಿತಿ, ಆನಂತರ ಆಹಾರದ ಮತ್ತು ನಮ್ಮ ಜೀವನ ಶೈಲಿ, ಇದರ ಜೊತೆಗೆ ಯೌಗಿಕ ಸಾಧನ.
ಎಂಥ ಸಾಧನ? ಒಂದು ಸ್ವಲ್ಪ ನಾನು ಕ್ಲೂ ಕೊಡ್ತಾ ಇದ್ದೀನಿ ನಿಮಗೆ ಅಷ್ಟೇ, ಡಿಟೇಲ್ ಆಗಿ ನಾನು ಹೇಳ್ತಾ ಹೋಗ್ತಾ ಇಲ್ಲ. ಇದು ಮುಂದೆ ನಿಮ್ಮ ಸಾಧನೆಗೆ ಬಿಟ್ಟದ್ದು, ಊಹೆ ಬಿಟ್ಟದ್ದು, ಅಥವಾ ಸ್ವಲ್ಪ ತಿಳುವಳಿಕೆ ಬಂದಾಗ ಅದನ್ನು ಇನ್ನಷ್ಟು ಅರಿವು ಮಾಡ್ಕೋಬೇಕು, ತಿಳುವಳಿಕೆ ಮಾಡ್ಕೋಬೇಕಂದಾಗ ಅದನ್ನು ಆ ಕಡೆ ನಿಮ್ಮ ಸ್ವಲ್ಪ ಜಿಜ್ಞಾಸು ಬೆಳಿಲಿ ಅನ್ನೋ ಆಸೆಯಿಂದ ನಾನು ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಈ ನಾವು ಪೃಥ್ವಿಯ ಒಂದು ಅಂಶ. ನಾವು ಈ ಪೃಥ್ವಿ ಸದಾ ಗತಿಶೀಲದ 365 ದಿವಸಗಳಿಂದ ಕಾಲ ತನ್ನ ಸುತ್ತಲೂ ಪರಿಭ್ರಮಣ ಮಾಡ್ತಾ ಮಾಡ್ತಾ ಒಂದು ವರ್ಷಕ್ಕೊಮ್ಮೆ ಒಂದು ಸುತ್ತು ಹಾಕ್ತದೆ ಆ್ಯಕ್ಚುಲಿ. ಸೊ ಸದಾ ತಿರುಗ್ತಾನೆ ಇರ್ತದೆ. ಅದು ಒಂದೇ ಒಂದು ಕ್ಷಣ ನಿಂತರೂ ಕೂಡ ಏನೋ ಅನಾಹುತ ನಡೆದು ಬಿಡ್ತದೆ. ಸೊ ಗತಿಶೀಲವಾಗಿರ್ತಕ್ಕಂಥ ಈ ಪೃಥ್ವಿಯ ಅಂಶಜ ನಾವಾದಂಥ ಈ ನಾವು ವ್ಯಕ್ತಿಗಳು, ನಮ್ಮ ಮನಸ್ಸು ಕೂಡ ಅಷ್ಟೇ ಚಂಚಲ ಅದ. ಯಾಕಂದರೆ ಅದು ಸದಾ ಗತಿಶೀಲ ಪರಿಭ್ರಮಣ ಮಾಡ್ತಿರ್ತದೆ. ಅದು ಒಂದು ಸ್ಥಳಕ್ಕೆ ಒಂದು ಕಡೆ ನಿಲ್ಲೋದೇ ಇಲ್ಲ. ಅಂತ ಮನಸ್ಸನ್ನು ಸದಾ ಗತಿಶೀಲವಾಗಿರ್ತಕ್ಕಂಥ, ಸದಾ ಪರಿಭ್ರಮಣಗಳು ಒಳಗಾಗಿರ್ತಕ್ಕಂಥ ಮನಸ್ಸನ್ನು ಮೊದಲು ನಿಲ್ಲಿಸುವ ಫಸ್ಟ್ ಫೇಸ್ ಅದು. ಎರಡನೇದು ಪ್ರಾಣಾಯಾಮದೊಳಗೆ ಕುಂಭಕದ ಇದನ್ನು ಏರಿಸ್ತಾ ಹೋಗಬೇಕು. ಮತ್ತು ಎಷ್ಟು ದೀರ್ಘಾಯು ಆಗೋದು ಎಷ್ಟು ಸರಳದಪ್ಪ ಅಂತಂದ್ರೆ, ನಾವು ಪೃಥ್ವಿ ಕೂಡ ಎಷ್ಟು ದಿವಸ ಇರ್ತೀವಿ ಅಷ್ಟು ನಮಗೆ ವಯಸ್ಸಾಗ್ತಾ ಇರ್ತದೆ. ಪೃಥ್ವಿಗೆ ಒಂದು ಗುರುತ್ವಾಕರ್ಷಣ ಶಕ್ತಿ ಅಂತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಈ ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿ ನಾವು ಮೇಲೆ ಹೋದಾಗ ಅಲ್ಲಿ ಖಾಲಿ ಇರ್ತಕ್ಕಂಥ, ಅಲ್ಲಿ ಆಕರ್ಷಣ ಶಕ್ತಿ ಇಲ್ಲ, ಏನೂ ಗುರುತ್ವ ಶಕ್ತಿ ಇಲ್ಲ. ಅಲ್ಲಿ ಹೋದಾಗ ಮಾತ್ರ ನಮ್ಮ ಕಾಲ ನಿಂತು ಬಿಡ್ತದೆ. ಯೋಗಿಗಳು ಮಾಡೋದು ಇದನ್ನೇ. ಅನೇಕ ಕ್ರಿಯೆಗಳನ್ನ ಮಾಡ್ತಾರೆ. ಈ ದೇಹವನ್ನು ಒಂದು ಹಂತದೊಳಗೆ ಇಂತಿಷ್ಟೇ ಫ್ರೀಕ್ವೆನ್ಸಿ ಒಳಗೆ, ಇಂತಿಷ್ಟೇ ಉಷ್ಣಾಂಶದೊಳಗೆ ಅವರು ಪ್ರಾಣಾಯಾಮದ ಮೂಲಕ, ಧ್ಯಾನದ ಮೂಲಕ, ಆಲೋಚನೆಯ ಮೂಲಕ, ಸಂಕಲ್ಪದ ಮೂಲಕ ಮಾಡ್ಕೊತಾರೆ. ಮಾಡಿಕೊಂಡು ತಮ್ಮ ಪ್ರಾಣಸ್ತಂಭನ ಕ್ರಿಯೆಯನ್ನು ಮಾಡ್ತಾರೆ. ಇದು ನಾನು ಹೇಳಬೇಕಾಗಿರೋದು. ಪ್ರಾಣಸ್ತಂಭನ ಕ್ರಿಯೆಯಿಂದ ಮಾತ್ರ ನಾವು ದೀರ್ಘಾಯುಗಳಾಗ್ಬೋದು. ನೇರವಾಗಿ ವಿಷಯಕ್ಕೆ ಬರೋದಾದರೆ, ಈ ಪ್ರಾಣಸ್ತಂಭನ ಅಂದರೆ ಏನಪ್ಪ? ಪ್ರಾಣ ಅಂದರೆ ಏನಪ್ಪ? ಸ್ತಂಭನ ಅಂದರೆ ಏನಪ್ಪ? ಪ್ರಾಣವನ್ನು ನೆತ್ತಿಗೇರಿಸ್ತಕ್ಕಂಥ ಕ್ರಿಯೆ ಅಂತ. ಕುಂಭಕದ ಮೂಲಕ, ಅನೇಕ ಮುದ್ರೆಗಳ ಮೂಲಕ ದೇಹದ ಉಷ್ಣಾಂಶವನ್ನು ಒಂದು ಹಂತಕ್ಕೆ ತಂದು, ಆನಂತರ ನಮ್ಮ ಮನಸ್ಸನ್ನು ಆಲೋಚನೆ ದೂರ ಇರಿಸಿ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಕಂಪನಗಳ ಆಧಾರಿತ. ಆ ಕಂಪನಗಳಲ್ಲಿ ಚಕ್ರಗಳನ್ನ ಭೇದಿಸಿಕೊಂಡು ಆದ್ಯಚಕ್ರ, ಸಹಸ್ರಾರ ಚಕ್ರಕ್ಕೆ ಆ ಕಂಪನಗಳನ್ನು ಸ್ಥಿರೀಕರಣಗೊಳಿಸಿ, ಇಂತಿಷ್ಟೇ ಕಂಪನಗಳು ಬೇಕಂತದ ಅಲ್ಲಿ, ವೈಬ್ರೇಷನ್ಸ್ ಇಂತಿಷ್ಟೇ ಇರಬೇಕಂತ ತಿಳ್ಕೊಂಡು ಅದನ್ನು ಕಲಿಸ್ತಕ್ಕಂಥ ಅನೇಕ ಯೋಗಿಗಳು ಅಲ್ಲಿದ್ದಾರೆ. ಈ ನಮ್ಮ ದೇಹದ ಉಷ್ಣಾಂಶವನ್ನು ಕೂಡ ಹೆಂಗೆ ಕಂಟ್ರೋಲ್ ಬರಬೇಕು, ಕುಂಭಕವನ್ನು ಎಷ್ಟು ಮಾಡಬೇಕು, ಎಷ್ಟು ಇದ್ರಲ್ಲಿ ಮಾಡಬೇಕು, ಎಲ್ಲ ಕಲಿಸ್ತಕ್ಕಂಥ ಒಂದು ಇದು ಇದೆ. ಉಸಿರನ್ನು ಹೇಗೆ ಬಿಗಿದು ಇಟ್ಕೋಬೇಕು, ಅದು ಕುಂಭಕ ಅಂದರೆ ಉಸಿರು ಬಿಗಿ ಹಿಡಿಯೋದಕ್ಕೆ ಟೆಕ್ನಿಕ್ ಅದು ಅಷ್ಟೇ. ಎಷ್ಟು ಬಿಗಿ ಇಟ್ಕೋಬೇಕು, ಈ ಥರದ ಅನೇಕ ಕ್ರಿಯೆಗಳನ್ನು ಅಲ್ಲಿ ಕಲಿಸಲಾಗುತ್ತೆ. ಸೊ ಯಾವಾಗ ನಾವು ಈ ಕ್ರಿಯೆಗಳನ್ನು ಮಾಡ್ತಾ ಮಾಡ್ತಾ ಪ್ರಾಣವನ್ನು ಸ್ತಂಭನ ಅಂದರೆ ನಿಲ್ಲಿಸಿ ನೆತ್ತಿಗೇರಿಸಿದಾಗ ಅಲ್ಲೊಂದು ಕ್ರಿಯೆ ನಡೆದಿದೆ. ಪಟ್ಟನೆ ಉಸಿರಾಟದ ಕ್ರಿಯೆ ಯಾವಾಗ ಈ ಥರ ಶಿವೋಹಂ ಕ್ರಿಯೆಯನ್ನು ಮಾಡ್ತಾರಲ್ಲ ನಮ್ಮ ರವಿಶಂಕರ್, ಸೋಹಂ ಕ್ರಿಯಾ. ನಾವು ಶಿವೋಹಂ ಅಂತ ನಾವು ಕಲಿಸ್ತಿದ್ದೀವಿ. ಅದನ್ನೇ ಸ್ವಲ್ಪ ಮಾರ್ಪಾಡುಗೊಳಿಸಿ ರವಿಶಂಕರ್ ಗುರುಜಿ ಆಶ್ರಮದೊಳಗೆ ಶಿವೋಹಂ ಕ್ರಿಯಾ ಅಂತ ಮಾಡಿಸ್ತಾರೆ. ಅಲ್ಲೂ ಕೂಡ ಕೆಲವೊಬ್ಬರು ಸ್ವಲ್ಪ ಮಟ್ಟಿಗಿನ ಪ್ರಾರಂಭಿಕ ಅನುಭವವನ್ನು ಪಡೆದಿರಬಹುದು. ಇಂಥ ಶಿವೋಹಂ ಕ್ರಿಯೆಯನ್ನು ಮಾಡಿದಾಗ ಒಂದು ಸ್ಥಿತಿಗೆ ನಾವು ಹೋಗ್ತೀವಿ. ನಾವು ಒಂದು ಸ್ಥಿತಿಗೆ ಹೋದಾಗ ಅಲ್ಲಿ ಚಕ್ರಗಳ ಭೇದನ ಮಾಡಿ ಪ್ರಾಣವನ್ನು ನೆತ್ತಿಗೇರಿಸಿ ಪಟ್ಟನೆ ಒಂದು ಕ್ಷಣಕ್ಕೆ ಆ ಪ್ರಾಣವನ್ನು ನಮ್ಮ ಒಂದು ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಮೇಲಕ್ಕೆ ಒಯ್ತಾರೆ. ಮೇಲಕ್ಕೆ ಒಯ್ದಾಗ ಅದು ಪೃಥ್ವಿಯಿಂದ ಮೇಲ್ಪಟ್ಟು ಅದೊಂದು ಲೋಕಕ್ಕೆ ಹೋಗ್ತದೆ. ಅದು ಸ್ವಲ್ಪ ಅನುಭವಿಸಿ ತಿಳ್ಕೋಬೇಕು ಅದನ್ನು ಆ್ಯಕ್ಚುಲಿ. ಆವಾಗ ಅಲ್ಲಿ ಎಷ್ಟು ಕಾಲ ನೀವು ಇರ್ತೀರೋ ಅಷ್ಟು ನಿಮ್ಮ ಕಾಲ ಸ್ಟಾಪ್ ಆಗುತ್ತೆ. ಈ ದೇಹವನ್ನು ಅದು
ನಿಮ್ಮ ಒಳಗಿನ ಆಂತರಿಕ ಒಂದು ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಲ್ಲ, ಇದಕ್ಕೆ ಇದು ಸ್ಥೂಲ, ಇದು ಒಳಗಿಂದು ಸೂಕ್ಷ್ಮ, ಅದಕ್ಕೆ ಇನ್ನೊಂದು ಒಳಗದೆ ಕಾರಣ. ಈ ಕಾರಣ ಶರೀರವನ್ನು ಮೇಲಕ್ಕೆ ಒಯ್ತಾರೆ. ಕಾರಣ ಶರೀರವನ್ನು ಮೇಲಕ್ಕೆ ಒಯ್ದಾಗ ನಿಮ್ಮ ಶರೀರ ಇಲ್ಲೇ ಇರ್ತದೆ, ಅದು ನಿರ್ಜೀವವಾಗಿರ್ತದೆ. ನೀವು ಈ ಕಾರಣ ಶರೀರದ ಮೂಲಕ ಇದನ್ನು ಬಿಟ್ಟಾಗ ನಿಮ್ಮ ಶರೀರ, ನಿಮ್ಮ ಜೀವಕೋಶಗಳು, ನಿಮ್ಮ ಚರ್ಮ, ನಿಮ್ಮ ಜೀವ ಸ್ಥಿತಿ ಹೇಗಿರ್ತದೆ ಹಾಗೇ ಇರ್ತದೆ, ಮುಗೀತು. ಅಲ್ಲಿಗೆ ನೀವು ಒಂದು ಮೊಬೈಲ್ನಿಂದ ಸೆಲ್ ತೆಗೆದಂಗೆ, ಬ್ಯಾಟ್ರಿ ತೆಗೆದಂಗೆ, ಮತ್ತು ಮೊಬೈಲ್ನಲ್ಲಿ ಬ್ಯಾಟ್ರಿ ಹಾಕಿದಂಗೆ ಅಲ್ಲಿಂದ ಬಂದಾಗ. ಹೀಗೆ ಇದೊಂದು ಟೆಕ್ನಿಕ್. ಇದಕ್ಕೆ ಪ್ರಾಣಸ್ತಂಭನ ಕ್ರಿಯಾಯೋಗ ಅಂತ ಹೇಳ್ತಾರೆ. ಸೊ ಇದನ್ನೇ ನನ್ನ ಗುರುಗಳಾದಂಥ, ಹೆಸರು ಹೇಳೋದಿಲ್ಲ ದಯವಿಟ್ಟು, ನನ್ನ ಗುರುಗಳಾದಂಥ ನನ್ನ ಗುರುಗಳು ಬೇಡ, ಅವರ ಗುರುಗಳು, ನನ್ನ ಗುರುಗಳು ಬ್ರಹ್ಮರ್ಷಿ ದೇವರಾ ಬಾಬಾ ಅಂತ ತಿಳ್ಕೊಂಡು, ದೇವರಾ ಬಾಬಾ ಅವರ ಗುರುಗಳು ಇನ್ನೊಬ್ಬ ಗುರುಗಳು. ಆ ಗುರುಗಳೇ 987 ವಯಸ್ಸಿನವರು. ಅದು ನಾನು ಅವರ ಆಶ್ರಮದಲ್ಲಿ ಅವರ ಶಿಷ್ಯರ ಮೂಲಕ ಕೆಲವು ಕ್ರಿಯೆಗಳನ್ನ ಕಲಿಯುವಾಗ ಇದರ ಬಗೆಗೆ ಅವರು ಅನೇಕ ಉಲ್ಲೇಖಗಳನ್ನು ಕೊಟ್ಟರು, ನನಗೆ ಕಲಿಸಿದರು. ಬಟ್ ನಾನು ಆ ಕ್ರಿಯೆಯನ್ನು ಕಲಿಯೋದಕ್ಕೆ ಫೇಲ್ ಆದೆ. ಬಟ್ ಅವಾಗ ನನಗೆ ಗೊತ್ತಾಗಿದ್ದಿಷ್ಟೇ, ಈ ಪ್ರಾಣಸ್ತಂಭನ ಕ್ರಿಯೆಯಿಂದ ನಮ್ಮ ಆಯುರ್ಮಾನವನ್ನು ಹೆಚ್ಚು ಮಾಡಿಕೊಳ್ಳಬಹುದು ಎಂಬ ಸತ್ಯ ನನಗೆ ಗೊತ್ತಾಗಿದೆ. ಸೊ ಅದು ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಅರ್ಧಂಬರ್ಧ ಕಲಿತೆ. ಯಾಕಂದರೆ ಅದನ್ನು ನಾನು ಆ ಕ್ರಿಯೆಯನ್ನು ಮಾಡಬೇಕಾದಾಗ, ಪ್ರಾಣಸ್ತಂಭನ ಕ್ರಿಯೆಯನ್ನು ಮಾಡಬೇಕಾದಾಗ ನಾನು ಸ್ವಲ್ಪ, ಅದು ನನ್ನ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ, ಸ್ವಲ್ಪ ಅವಘಡ ಮಾಡಿಕೊಂಡೆ ನಾನು. ಸೊ ನನ್ನ ಗುರುಗಳೆಲ್ಲರೂ ಬೈದರು, ಅವರು ಯಾಕೆ ಈ ಥರ ಕಲಿಬೇಕಾಗಿತ್ತು ನೀ ಇಷ್ಟು ಹಿಂಗೆ ಇದ್ದು ಅಂದ್ಕೊಂಡು. ಅವ್ರು ಕಲಿಸ್ತಿರ್ಬೇಕಾದ್ರೆ ಅನೇಕ ವೈದ್ಯರುಗಳನ್ನ ಮತ್ತು ನಾವು ಇಮ್ಯುನಿಟಿ ಮೃತ್ಯು ಪತ್ರವನ್ನು ಬರ್ಕೊಡ್ಬೇಕಾಗತ್ತೆ. ಯಾಕಂದರೆ ಏನಾದರೂ ಅನಾಹುತ ಮಾಡಿಕೊಂಡು ನಾವು ಸತ್ಯ ಹೋಗಿಬಿಟ್ರೆ ಇರಲಿ ಅಂತ ತಿಳ್ಕೊಂಡು ಮೃತ್ಯುಪತ್ರವನ್ನು ತೆಗೆದುಕೊಂಡಿರ್ತಾರೆ. ಅಂಥದ್ದೊಂದು ಕ್ರಿಯೆಯೊಳಗೆ ನಾನು ಪಾಲ್ಗೊಂಡಿದ್ದೆ. ಆನಂತರ ನಾನು ಬೇಗ ಯಾಕೋ ಆ ಸ್ಥಿತಿಯಿಂದ ಹೊರಗೆ ಬಂದೆ. ಹೊರಗೆ ಬಂದಾಗ ನನಗೆ ಅನೇಕ ಸೈಡ್ ಎಫೆಕ್ಟ್, ದುಷ್ಪರಿಣಾಮಗಳಾಗಿಬಿಟ್ಟು ಮುಂದೆ ಎಷ್ಟೋ ಹೊತ್ತಿನ ಮೇಲೆ ಎಚ್ಚರ ಆಯಿತು. ಆ ದೃಷ್ಟಿಯಿಂದ ನಾನು ಅರ್ಧಂಬರ್ಧ ಕಲಿತೆ. ಆದರೆ ಟೋಟಲಿ ಅದನ್ನು ನಾ ಏನೇ ಕಲೀಲಿ ಬಿಡಲಿ, ಅದು ನನಗೆ ತಿಳಿದ ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಪ್ರಾಣಸ್ತಂಭನ ಕ್ರಿಯೆಯಿಂದ ನಾವು ದೀರ್ಘಾಯುಗಳು ಆಗಬಹುದಾಗಿದೆ. ಇದನ್ನು ನಾನು ಕೆಲವೊಂದು ಗುರುಗಳ ಕಡೆಗೆ ನಾನು ಬಹುಶಃ ನೀವು ಯಾರಾದರೂ ಆಸಕ್ತಿಗೊಂಡಲ್ಲಿ ಈ ಕ್ರಿಯೆಯನ್ನು ಹೇಗೆ ಮಾಡೋದು ಅಂತ ಪ್ರಾಥಮಿಕ ಹಂತದ ವಿಧಾನಗಳನ್ನು ನಾವೇ ಕಲಿಸಬಹುದಾಗಿದೆ. ಮುಂದಿನ ವಿಧಾನಗಳನ್ನ ಕಲೀಲಿಕ್ಕೆ ನಿಮ್ಗೆ ಬೇಕಾದ್ರೆ ನಾನು ಮಾರ್ಗದರ್ಶನ ಮಾಡಬಲ್ಲೆ. ಹೀಗೆ ಇದೊಂದು ಯೋಗದೊಳಗೆ ಇರ್ತಕ್ಕಂಥ ಒಂದು ಅದ್ಭುತವಾದ, ಯಾರ್ಯಾರೂ ಮಾಡಲಾಗದ, ಯಾರೂ ನಿಮಗೆ ತಿಳಿಸಲಾಗದ ಒಂದು ಅನೇಕ ಗುಹ್ಯ ವಿದ್ಯೆಯೊಳಗೆ ಈ ಪ್ರಾಣಸ್ತಂಭನ ಕ್ರಿಯೆಯು ಒಂದು ಕಾರಣ. ಯೋಗವನ್ನು ದಯವಿಟ್ಟು ಕಲೀರಿ. ಯೋಗದೊಳಗೆ ಆಸಕ್ತರಾಗಿ ಹೆಚ್ಚು ಕಾಲ ದೇವರು ಕೊಟ್ಟಂಥ ಈ ಬದುಕನ್ನು ಬದುಕಬೇಕು, ಜೀವಿಸಬೇಕು. ಅದು ಕೆಟ್ಟಿರಲಿ ಒಳ್ಳೇದಿರಲಿ ನೋಡಬೇಕು, ಅನುಭವಿಸ್ಬೇಕು ಅನ್ನೋ ಇಷ್ಟ ಇದ್ದವರು ದೀರ್ಘಾಯುಗಳಾಗಬಹುದಾಗಿದೆ. ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊತಾರೆ. ದೀರ್ಘಾಯುಗಳಾಗೋದು ಬಿಡಿ, ಇರೋ ಜೀವನವೇ ಬಹಳ ದುಃಖಮಯ ಅಂದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಂದಿಗೆ ದೀರ್ಘಾಯು ಬಗ್ಗೆ ನಾನೇನು ಹೇಳಬೇಕು ಹೇಳಿ. ಯಾಕಂದರೆ ಇವತ್ತು ನಮಗೆಲ್ಲರಿಗೂ ಏನು ಅನ್ನಿಸ್ತದೋ ಒಮ್ಮೆ, ಬದುಕು ಎಷ್ಟು ದುಸ್ತಲಾಗಿದೆಪ್ಪ ಅಂತಂದ್ರೆ ಸಾಯೋದಕ್ಕಿಂತ ಬದುಕೇ ಭಾಳ ಕಠಿಣ ಆಗೈತೆ ಆ್ಯಕ್ಚುಲಿ. ಬದುಕೆ ಎಷ್ಟೋ ಜನ ಹೇಳ್ತಾರೆ ಸಾವು ಎಲ್ಲ ಜೀವನಗಳಿಂದ ಮುಕ್ತಿ ಕೊಡ್ತದ, ಎಲ್ಲ ಕ್ಲೇಶಗಳಿಂದ, ಎಲ್ಲ ದುಃಖಗಳಿಂದ ಮುಕ್ತಿ ಕೊಡ್ತದ ಅಂತಾರೆ. ಆದರೆ ಎಷ್ಟೋ ಜನ ಕಡಿಮೆ ಮಂದಿ ಸಾಯ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ 99.99 ಮಂದಿ ಏನೇ ಆಗಲಿ, ಕಷ್ಟವೇ ಇರಲಿ, ದುಃಖವೇ ಇರಲಿ, ಏನು ಸುಖವೇ ಇರಲಿ, ಅದು ಹೆಂಗೆ ಇರಲಿ, ಅದು ಬದುಕಬೇಕು ಅಂತಿಕೊಂಡು ಭಂಡ ಜೀವ ಇದು ಆ್ಯಕ್ಚುಲಿ. ಬದುಕಬೇಕು ಅಂತಾರೆ. ಹಾಗೆ ಬದುಕಬೇಕು, ಹೆಚ್ಚು ಕಾಲ ಬದುಕಬೇಕು ಅನ್ನೋರು ನಾನು ಎಲ್ಲಿ ಫೇಲ್ ಆಗಿದ್ದೀನೋ ನೀವು ಅಲ್ಲೇ ಪಾಸ್ ಆಗುವಿರಂತೆ, ಗೆದಿಯುವಿರಂತೆ. ಯಾರಾದರೂ ಆಸಕ್ತಿ ಇದ್ದವರು ನೀವು ಸಂಪರ್ಕಿಸಬಹುದಾಗಿದೆ. ಸೊ ಪ್ರಾಣಸ್ತಂಭನ ಕ್ರಿಯೆ ನೀವು ಕೇಳಿರ್ಲಿಕ್ಕಿಲ್ಲ ಬಹುಶಃ. ಸೊ ಅಂಥದ್ದೊಂದು ಅದ್ಭುತ ವಿದ್ಯೆ ನಮ್ಮ ನಡುವೆ ಅದ. ಯೋಗದೊಳಗಂತೂ ಅದೊಂದು ಮಹತ್ವಪೂರ್ಣ ವಿದ್ಯೆ. ಯೋಗಿಗಳು ಇದನ್ನು ಮಸ್ಟ್ ಅಂಡ್ ಶುಡ್ ಇವರೇ ಅವ್ರು ಕಲಿತಾರೆ ಫಸ್ಟ್. ಹೀಗಾಗಿ ಈ ಜ್ಞಾನಗಂಜ ಮತ್ತು ಸ್ವರ್ಗಗಂಜ ಮತ್ತು ನಮ್ಮ ಶಾಂಗ್ರಿಲಾ ಅಂತ ಶಂಬಾಲ ಅಂತ ನಾವು ಏನು ಆಶ್ರಮದ ಹೆಸರು ಕೇಳ್ತೀವಿ ಅಂತ ಇದು 4D ಒಳಗದ. ಅಂದ್ರೆ ಇದು ಯಾರ ಕಣ್ಣಿಗೆ ಬೀಳ್ತಾ ಇಲ್ಲ. ಇದು 4ನೇ ಆಯಾಮದೊಳಗಿರ್ತಕ್ಕಂಥ ಒಂದು ಆಶ್ರಮ ಇದು.
ಎದುರೆದುರೇ ಇದ್ರೂ ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ನಮ್ಮ ಎದುರೆದುರಿದ್ದೇ ಇರ್ತಕ್ಕಂಥ ಕೆಲವು ಜನ ಯೋಗಿಗಳು ಅದೃಶ್ಯ ಆಗೋದನ್ನ ನಾನು ಕಂಡಿದ್ದೀನಿ. ಸೊ ಅನೇಕ ವಿದ್ಯೆಗಳನ್ನ ಕಲಿತವ್ರನ್ನ ಇವೆಲ್ಲ ಮೆಸ್ಮರಿಸಮ್ ಅಂತಾರೋ ಏನೋ ಅಥವಾ ಭಾನಾಮತಿ ಅಂತಾರೋ ಏನೋ ಕೆಲವು ಎಂಥ ವಿದ್ಯೆಗಳು ಇದು ಯಾವ ಸರ್ಕಸ್ನ ಮಾಡ್ತಾರಲ್ಲ, ಇದು ಸರ್ಕಸ್ ಅಲ್ಲ, ಎಂಥದ್ದು ವಿದ್ಯೆಗಳನ್ನ ಅವ್ರು ಮಾಡ್ತಿರ್ತಾರೆ. ಅಂಥ ವಿದ್ಯೆಗಳನ್ನೋ ಅಂತಿಕೊಂಡು ಕನ್ಫ್ಯೂಷನ್ ಆಗುವಷ್ಟು ವಿದ್ಯೆಗಳನ್ನ ಯೋಗಿಗಳು ಮಾಡಿ ತೋರಿಸ್ತಾರೆ. ಬಟ್ ಅದನ್ನೆಲ್ಲ ಮಾಡಬೇಕಾಗಿಲ್ಲ. ಒಂದು ಎಲ್ಲರೂ ಕಲಿಲೇಬೇಕಾದಂಥ ಒಂದು ವಿದ್ಯೆ ಅಂದರೆ ಪ್ರಾಣಸ್ತಂಭನ ವಿದ್ಯೆ ಅದ. ಆ್ಯಕ್ಚುಲಿ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಸಂಪರ್ಕಿಸಿ ಮಾರ್ಗದರ್ಶನ ಪಡಿಬೋದಾಗಿದೆ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ಸೊ 61 ವರ್ಷಗಳಿಂದ ಈ ಯೋಗವನ್ನು ಕಲಿಸ್ತಾ ಇದ್ದೀನಿ. ಕಲಿಸ್ತೆ ಅನೇಕ ವಿದ್ಯೆಗಳನ್ನ ಅತ್ಯಂತ ಅಪೂರ್ವ ಮತ್ತು ರಹಸ್ಯ ಗುಹ್ಯ ವಿದ್ಯೆಗಳನ್ನ ಕಲ್ತಿದ್ದೀನಿ. ಸೊ ಯಾರಿಗಾದರೂ ಕೆಲವು ತಂತ್ರಗಳನ್ನ ನನಗೆ ಈಗ 61 ವರ್ಷ ಕಲಿಸಿ ಈಗ ತುಂಬ ನಾನು ನಿರಾಸಕ್ತಗೊಂಡಿದ್ದೀನಿ. ಕಲಿಸಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಆದಾಗ್ಯೂ ಸಹಿತ ಯಾರಿಗಾದರೂ ತುಂಬ ಆಸಕ್ತಿ ಇದ್ದಲ್ಲಿ, ಒಂದು ಸಮರ್ಪಣಾ ಭಾವದಿಂದ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಇದ್ದಲ್ಲಿ ಬಂದು ಕಲಿಬಹುದಾಗಿದೆ. ಶ್ರೀ ಗುರುದೇವ್ ಸುಖಿ ಭವ, ಶ್ರೇಯೋ ಭವ. ನಮಸ್ಕಾರ, ಶರಣು.